ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳದ ಆರೋಪ. ಶಿಕ್ಷಕನಿಗೆ ಪೋಷಕರಿಂದ ಶಾಲೆಗೆ ನುಗ್ಗಿ ಘೂಸ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಕನ್ನಡ ಶಿಕ್ಷಕ ಶ್ರೀಶೈಲ ಕುಂಬಾರ ಎಂಬಾತನಿಗೆ ಘೂಸ ನೀಡಿದ ಶಿಕ್ಷಕ. ಉರ್ದು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕನಾಗಿರುವ ಶ್ರೀಶೈಲ ಕುಂಬಾರ 10ನೇ ತರಗತಿ ಗಂಡು ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ. 10ನೇ ತರಗತಿಯ ಕನ್ನಡ ವಿಷಯ ಪಾಸ್ ಮಾಡುವುದಾಗಿ ಹೇಳಿ ವಿದ್ಯಾರ್ಥಿಗಳಿಗೆ ಕಿರುಕುಳ. ಶಾಲೆಯ ಕೊಠಡಿ ಹಾಗೂ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ಕಿರುಕುಳದ ಆರೋಪ. 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ. ಶಾಲೆಯಲ್ಲಿ ಗಲಾಟೆಯಾಗುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಚಿಕ್ಕೋಡಿ ಪೊಲೀಸರು. ಶಿಕ್ಷಕ ಶ್ರೀಶೈಲ ಕುಂಬಾರ ಪೊಲೀಸರ ವಶಕ್ಕೆ. ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳದ ಆರೋಪ. ಶಿಕ್ಷಕನಿಗೆ ಪೋಷಕರಿಂದ ಶಾಲೆಗೆ ನುಗ್ಗಿ ಘೂಸ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಶಿಕ್ಷಕನೊಬ್ಬನಿಗೆ ಪೋಷಕರು ಥಳಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳವಾರ ನಡೆದಿದೆ. ಉರ್ದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಶೈಲ್ ಕುಂಬಾರ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಕನ್ನಡ ವಿಷಯದಲ್ಲಿ ಉತ್ತೀರ್ಣಗೊಳಿಸುವುದಾಗಿ ಆಮಿಷವೊಡ್ಡಿ ವಿದ್ಯಾರ್ಥಿಗಳನ್ನ ಶಾಲೆಯ ಕೊಠಡಿ ಹಾಗೂ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಅಂತ ಹೇಳಲಾಗಿದೆ. 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇದೇ ರೀತಿಯ ಕಿರುಕುಳ ನೀಡಿರುವ ಆರೋಪದ ಮಾಹಿತಿ ಹೊರಬಿದ್ದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಪೋಷಕರು ಶಾಲೆಗೆ ನುಗ್ಗಿ ಶಿಕ್ಷಕನನ್ನ ತೆರಾಟೆಗೆ ತೆಗೆದುಕೊಂಡು ಥಳಿಸಿದ್ದಾರೆ. ಶಾಲಾ ಆವರಣದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಚಿಕ್ಕೋಡಿ ಠಾಣೆ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಶಿಕ್ಷಕ ಶ್ರೀಶೈಲ ಕುಂಬಾರನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಂತ ತಪ್ಪ್ರಿ ನಿಮ್ದು ಸರ್? ಎಂತ ತಪ್ಪು ಮಾಡಿರಿ ನೀವು? ತಪ್ಪು ಮಾಡಿನಿ ಸರ್. ನಾನು ಸ್ವಲ್ಪ ಕರೆಕ್ಟ್ ಆಗಿ ಅವ್ರು ಉರ್ದು ಮಾತಾಡಕ್ ಬರಂಗಿಲ್ಲ, ಸ್ವಲ್ಪ ಏನೇನೋ ಮಾತಾಡಿನಿ ಸರ್. ನಾನು ಅದಷ್ಟೇ ಮಿಸ್ಟೇಕ್ ಆಗಿತ್ತು ಸರ್. 8 ವರ್ಷ ಸರಿ ಮಾಡಾಗೈತೆ 18 ವರ್ಷ ಆಯ್ತು ಸರ್. ಅಂತ ಸರಿಯಾಗಿ ಮಾತಾಡಕ್ ಬರಂಗಿಲ್ಲ, ಸ್ವಲ್ಪ ಬರಂಗಿಲ್ಲ, ಶಬ್ದಗಳು ಬರಂಗಿಲ್ಲ ಸರ್. ಅದಕ್ಕೆ ಎಷ್ಟು ಮಂದಿಗೆ ಎಷ್ಟು ಹುಡುಗರು ಮಾಡಿದ್ರಿ? ಹುಡುಗರು ಹೇಳತಾರಲ್ಲ, ಆ ಹುಡುಗರು ಹೇಳ್ತಾರಲ್ಲ ಏನು ತಪ್ಪದ? ಎಂತ ತಪ್ಪ? ಏನು ಮಾಡಿಲ್ಲ ಸರ್. ಉಚಿತ ಅನ್ನಿ अब्दुल